ಮಾತುಗಳಂದ್ರೆ ಉರಿಯುವ ಬೆಂಕಿಯಂತೆ ಮಾತುಗಳಿಂದ ಅದನ್ನ ನಡೆಸಿಯೇ ತೀರಿದ ಶಪಥಗಳಿಂದ ಹೆಸರಾದವರು ಮೋದಿ 75 ವಸಂತಗಳನ್ನ ಪೂರೈಸಿದ ಈ ಹೊತ್ತಲ್ಲಿ ಮೋದಿಯವರ ಅಂತಹ ಮಾತುಗಳಿಂದಲೇ ಅವರ ಬದುಕಿನ ಹಾದಿಯನ್ನ ನೆನಪಿಸಿಕೊಳ್ಳುವ ಪ್ರಯತ್ನವಿದೆ ಯುಗ ಪುರುಷ ಮೋದಿಯ ಅಂತಹ 10 ಮಹಾನ್ ವಾಕ್ಯಗಳು ಯಾವ್ಯಾವುದು ಮೋದಿಯವರು ಉಗ್ರರಿಗೆ ಪಾಕಿಸ್ತಾನಕ್ಕೆ ಕೊಟ್ಟ ತಿರುಗೇಟುಗಳದ್ದೇ ಒಂದು ಲೆಕ್ಕ नर में नारायण जीव में शिव इस भाव से जीव मात्र की सेवा यही हमारी परंपरा रही। जब देश ने मुझे सेवा का अवसर दिया तो मैंने सबका साथ सबका विकास के मंत्र को सरकार का संकल्प बनाया। नरेंद्र दामोदर दास मोदी ईश्वर की शपथ लेता हूं। ನರೇಂದ್ರ ದಾಮೋದರ್ ದಾಸ್ ಮೋದಿ ದೇಶದಲ್ಲಿ ಸತತವಾಗಿ 3 ಬಾರಿಗೆ ಬಿಜೆಪಿಗೆ ಅಧಿಕಾರದ ಗದ್ದುಗೆ ತಂದುಕೊಟ್ಟ ಪ್ರಧಾನಮಂತ್ರಿ ಮೋದಿ ಅವರು 75 ವರ್ಷ ಪೂರೈಸಿದ್ದಾರೆ. ಓರ್ವ ವ್ಯಕ್ತಿಯ ಬದುಕಿನಲ್ಲಿ ಅದು ವಜ್ರ ಮಹೋತ್ಸವದ ಹೊತ್ತು. ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಬದಿಗೊತ್ತಿ ಸ್ವದೇಶ ವಿದೇಶಿ ರಾಜಕೀಯ ನಾಯಕರು ಶುಭ ಹಾರೈಸಿದ್ದಾರೆ. Happy birthday, my friend. I wish you a very, very happy birthday. It is a great pleasure to wish Prime Minister Modi a happy 75th birthday. Happy birthday, dear Prime Minister Modi. Prime Minister Modi, my good friend Narendra, I want to wish you a happy birthday. Your Excellency, Prime Minister Sri Narendra Modi, on the joyous occasion of your 75th birth anniversary. Best regards and all the best to Prime Minister Modi and the great people of India. Sura Wunyijo, Mr. Shri Narendra Modi, Mingalava, Namaste. My good friend and senior Prime Minister Modi, happy birthday to you. You forever look young. All the people of Bhutan, in offering our warmest wishes on your 75th birth anniversary. Happy birthday to my friend Prime Minister Modi. Australia is proud to share such a strong friendship with India and we're grateful every day. It is the 75th birthday of our most respected and beloved Prime Minister Shri Narendra Bhai Modi ji. ಯಾವುದೇ ರಾಜಕೀಯ ಹಿನ್ನೆಲೆಯೇ ಇಲ್ಲದೆ ದಶಕಗಳ ಕಾಲ ಈ ಕ್ಷೇತ್ರದಲ್ಲಿ ಸಕ್ರಿಯವಿರೋದು ಅದರಲ್ಲೂ 3ನೇ ಬಾರಿ ಪ್ರಧಾನಿಯಾಗೋದು ಸುಲಭದ ಸಾಧನೆ ಅಲ್ಲ. ಅದು ಸಾಧ್ಯವಾಗಿದ್ದು ಪ್ರಧಾನಿ ಮೋದಿಯವರ ದೂರದೃಷ್ಟಿ, ರಾಜತಾಂತ್ರಿಕ ನಿಪುಣತೆ, ಅಚಲ ನಾಯಕತ್ವದಿಂದ. ವಿಶ್ ಮಾಡಿದವರೆಲ್ಲ ಮೋದಿಯಾಗಿ ಗುಣವನ್ನು ಕೊಂಡಾಡಿದ್ರು. ವಿದೇಶಿ ನಾಯಕರಂತೂ ಮೋದಿಯ ಯುಗದಲ್ಲಿ ಭಾರತದ ಸ್ನೇಹ ಬಯಸುತ್ತಿದ್ದಾರೆ. ಜಗತ್ತು ಭಾರತದ ಸ್ನೇಹವನ್ನ ಬಯಸುವಂತೆ ಮಾಡಿದ್ದು ಮೋದಿಯ ದೊಡ್ಡಸ್ತಿಕೆ. वाहेगुरु जी का खालसा, वाहेगुरु जी की फतेह। और आज जब हम इस फतेह रैली में एकत्र आए हैं तो आपके आशीर्वाद न सिर्फ राजनीतिक फतेह के लिए लेकिन हमारी भारत मां विश्व गुरु बने ये सिद्धि प्राप्त होने के लिए ನಾವು ಮತ್ತೆ ಭಾರತ ಮಾತೆಯನ್ನ ಜಗದ್ಗುರು ಮಾಡಬೇಕೆನ್ನೋದು ಸ್ವಾಮಿ ವಿವೇಕಾನಂದರ ಕನಸು. ನಮ್ಮ ಭಾರತವನ್ನು ವಿಶ್ವಗುರು ಸ್ಥಾನದಲ್ಲಿ ವಿರಾಜಮಾನವಾಗಿಸೋದು ಸ್ವಾಮಿ ವಿವೇಕಾನಂದರ ಕನಸಾಗಿತ್ತು. ಶತಮಾನಗಳ ಹಿಂದೆ ಭಾರತ ವಿಶ್ವಗುರುವಾಗಿತ್ತು. ರಾಜವಂಶದ ಕುಡಿಯಲ್ಲ, ವಿದೇಶಗಳ ಪದವಿ ಇರಲಿಲ್ಲ, ಸಿರಿವಂತರ ಮನೆಯಲ್ಲಿ ಹುಟ್ಟಿದವನಲ್ಲ, ತನ್ನ ಜಾತಿಯವನು ಅಂತ ಅಪ್ಪಿ ಮುದ್ದಾಡೋರಿರಲಿಲ್ಲ. ಆದರೂ ಈ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದದ್ದು ಹೇಗೆ? ನೆಹರೂರಂತೆ, ಇಂದಿರಾರಂತೆ, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಂತೆ, ವಾಜಪೇಯಿಯವರಂತೆ ಮೋದಿ ರಾಷ್ಟ್ರ ನಾಯಕನಾಗಿ ಬೆಳೆದದ್ದು ಹೇಗೆ? ನೀವೇನೇ ಟೀಕೆ ಮಾಡಿ, ಸ್ವತಂತ್ರ ಭಾರತದ ಪೊಲಿಟಿಕಲ್ ಸೈನ್ಸ್ ಓದುವ ಪ್ರತಿಯೊಬ್ಬರೂ ನೋಡಲೇಬೇಕಾದ ವ್ಯಕ್ತಿಯಾಗಿ ಮೋದಿ ಬೆಳೆದ ಸೀಕ್ರೆಟ್ ಏನು? ಮೋದಿಯವರ ಈ ಜೀವನಗಾಥೆಯ ಸೀಕ್ರೆಟ್ ಅನ್ನು ಅವರ ಮಾತುಗಳಲ್ಲೇ ಕೇಳೋಣ.
ಅವರ ಮಾತುಗಳಲ್ಲದೆ ಮೋದಿ ಸಾಧನೆಯ ಪಥವನ್ನು ತಿಳಿಯೋಣ. ನರೇಂದ್ರ ದಾಮೋದರ ದಾಸ್ ಮೋದಿ. ಗುಜರಾತ್ ರಾಜ್ಯದಲ್ಲಿ ಆರಂಭವಾದ ರಾಜಕೀಯ ಜೀವನ ದೆಹಲಿಗೆ ಪ್ರಧಾನಿ ಹುದ್ದೆಗೆ ಬಂದು ನಿಲ್ಲುವವರೆಗೂ ಹಾದಿ ಸುಗಮವಾಗಿರಲಿಲ್ಲ. ಅಭಿವೃದ್ಧಿ, ಸಾಧನೆ, ಚಿಂತನೆ, ಹಿಂದುತ್ವ, ರಾಜಕಾರಣಕ್ಕೆ ಅವರಿಗಿರುವ ದೃಢ ನಿಶ್ಚಯಗಳು ಕಾರಣ. ಅದು ಅವರನ್ನು ಇಲ್ಲಿಯವರೆಗೆ ಕರೆತಂದಿವೆ. ಒಂದು ಕಾಲದಲ್ಲಿ ಪುಟ್ಟ ಜೋಪಡಿಯಲ್ಲಿ ಕಿತ್ತು ತಿನ್ನೋ ಬಡತನದಲ್ಲಿ ಹುಟ್ಟಿದವರು ಮೋದಿ. ಹಾಗಾಗಿಯೇ ಮೋದಿ ಅವರಿಗೆ ಬಡತನದ ಸಕಲ ಅನುಭವಗಳು ಗೊತ್ತು, ಅದನ್ನು ನಿವಾರಿಸುವ ಬಗೆಯೂ ಗೊತ್ತು. ಅದಕ್ಕೆ ಅವರು ಪ್ರಧಾನಿಯಾಗಿ ಕೈಗೊಂಡ ಕಲ್ಯಾಣ ಯೋಜನೆಗಳೇ ಸಾಕ್ಷಿ. गरीबी क्या होती है वो मैं जी करके आया हूं. ये आपका बेटा समझता है कि गरीबी जात पात पंथ कुछ नहीं देखती. ಮೋದಿ ಅವರ ತಾಯಿ ಹೀರಾಬೆನ್ ಹೆಸರಿನಂತೆ ಮಗನನ್ನ ಚಿನ್ನದಂತೆ ಬೆಳೆಸಿದ್ರು. ಮೋದಿ ಅವರಿಗೂ ಅಮ್ಮನ ನೆನಪು ಚಿರಸ್ಥಾಯಿ. ಅಮ್ಮನನ್ನ ನೆನಪಿಸಿಕೊಂಡಾಗಲೆಲ್ಲ ಆ ಕಾಲದ ಬಡತನವನ್ನ, ಕಠಿಣ ಪರಿಶ್ರಮವನ್ನ ನೆನಪಿಸಿಕೊಳ್ತಿದ್ರು. ಒಂದು ಸಲವಂತೂ ಮೋದಿ ಅಮ್ಮನ ಬಗ್ಗೆ ಮಾತನಾಡ್ತಾ ತುಂಬಾ ಭಾವುಕರಾಗಿ ಬಿಟ್ಟಿದ್ರು. मैं भी एक सामान्य परिवार से हूं. मेरे जीवन में मेरे माँ बाप का बहुत बड़ा रोल रहा है. अब जब हम छोटे थे तो हमारा गुजारा करने के लिए अड़ोस पड़ोस के घरों में बर्तन साफ करना, पानी भरना, मजदूरी करना. आप कल्पना कर सकते हैं कि एक मां ने अपने बच्चों को बड़ा करने के लिए कितना कष्ट उठाया. ಪ್ರಧಾನಿ ಮೋದಿ ಅವರಿಗೆ ಬಾಲ್ಯದಿಂದಲೇ ಸಂಘದ ನಂಟು ಬೆಳೆದಿತ್ತು. ತಮ್ಮ 8ನೇ ವಯಸ್ಸಿಗೆ ಆರ್ಎಸ್ಎಸ್ನ ಶಾಖೆ ಸೇರಿದ್ರು. ರಾಷ್ಟ್ರೀಯ ಚಿಂತನೆ, ದೇಶದ ಸೇವೆಯ ಹುಚ್ಚು ಬೆಳೆದಿತ್ತು. ಹದಿಹರೆಯದಲ್ಲೇ ಮನೆ ಬಿಟ್ಟವರು ಸೇರಿದ್ದು ಸಂಘದ ಕಚೇರಿಗೆ. ಮುಂದೆ ಎಮರ್ಜೆನ್ಸಿ ಸಮಯದಲ್ಲಂತೂ ಮೋದಿ ಅಗಾಧ ಛಲದಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭೂಗತರಾಗಿಯೇ ಹೋರಾಡಿದ್ರು. ಅವರಲ್ಲಿ ಕಾಂಗ್ರೆಸ್ ವಿರೋಧಿ ಭಾವನೆ ಆಗಲೇ ಬೆಳೆದಿತ್ತು. जब तक कांग्रेस का जन्म नहीं हुआ था, इस देश का हिंदू और मुसलमान कंधे से कंधा मिला करके अंग्रेज सल्तनत के खिलाफ लड़ता. ಗುಜರಾತ್ನ ಮುಖ್ಯಮಂತ್ರಿಯಾಗಿ, ಅಯೋಧ್ಯೆಯ ರಾಮ ಮಂದಿರದ ಚಳವಳಿಯ ಅಪ್ರತಿಮ ಹೋರಾಟಗಾರನಾಗಿ, ಹಿಂದುತ್ವದ ಐಕಾನ್ ಆಗಿ ಬೆಳೆಯುತ್ತಿದ್ದರು ನರೇಂದ್ರ ದಾಮೋದರ್ ದಾಸ್ ಮೋದಿ. ವೈಬ್ರೆಂಟ್ ಗುಜರಾತ್, ಗುಜರಾತ್ ಗೌರವ್ ಯಾತ್ರಾ, ಗುಜರಾತ್ ಆರ್ಥಿಕ ಸಮಾವೇಶಗಳಂತಹ ದಿಟ್ಟ ಕ್ರಮಗಳಿಂದ ಅವರು ಗುಜರಾತಿಗರಷ್ಟೇ ಅಲ್ಲದೆ ಇಡೀ ದೇಶದ ಜನರ ಮನಸ್ಸು ಗೆದ್ದಿದ್ರು. 3ನೇ ಬಾರಿಗೆ ಭಾರೀ ಬಹುಮತದೊಂದಿಗೆ ಗುಜರಾತ್ ಸಿಎಂ ಆಗಿ ಹ್ಯಾಟ್ರಿಕ್ ಸಾಧನೆ ಮಾಡಿದಾಗ ಅವರನ್ನ ಮುಂದಿನ ಪ್ರಧಾನಿ ಎಂಬಂತೆ ನೋಡಲಾಯಿತು. ಮೋದಿಯಂತಹ ಸಿಎಂ ನಮ್ಮ ರಾಜ್ಯದಲ್ಲೂ ಇರಬೇಕಿತ್ತು ಎಂದು ಜನರು ಮಾತನಾಡಿಕೊಳ್ಳಲಾರಂಭಿಸಿದ್ರು. ಮೋದಿ ನಿಧಾನಕ್ಕೆ ಇಡೀ ದೇಶದ ಜನರ ಮನಸ್ಸನ್ನೇ ಗೆದ್ದಿದ್ರು. 2014ರ ಚುನಾವಣೆ ಘೋಷಣೆಯಾದಾಗ ಬಿಜೆಪಿ ಇದೇ ಮೋದಿಯನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಿಸಿತು. 2013 ಸೆಪ್ಟೆಂಬರ್ 13ರ ಆ ದಿನದ ಸಂಭ್ರಮದ ಕ್ಷಣಗಳನ್ನ ಒಮ್ಮೆ ನೋಡಿ. संसदीय दल ने यह फैसला किया है कि श्री नरेंद्र मोदी को आगामी लोकसभा चुनाव के लिए प्राइम मिनिस्ट्रियल कैंडिडेट के रूप में प्रोजेक्ट किया जाए. ಆ ವರ್ಷ 2014ರಲ್ಲಿ ಮೋದಿ ಅವರ ಚುನಾವಣಾ ಪ್ರಚಾರ ಭರ್ಜರಿಯಾಗಿ ನಡೆಯಿತು. ಅದೇ ಮೊದಲ ಬಾರಿ ದೇಶದ ಚುನಾವಣಾ ಪ್ರಚಾರ ಮೋದಿ ಎಂಬ ವಿಶಿಷ್ಟ ನಾಯಕನ ಆಗಮನದೊಂದಿಗೆ ಕಳೆಗಟ್ಟಿತ್ತು. ಚಾಯ್ ಪೇ ಚರ್ಚಾ, ರೋಡ್ ಶೋಗಳು, ಲಕ್ಷಾಂತರ ಜನ ಸೇರುವ ಮಹಾ ಸಮಾವೇಶಗಳು, 3D ರ್ಯಾಲಿಗಳು, ಬೇರೆ ಬೇರೆ ಭಾಷೆ, ರಂಗುರಂಗಿನ ವೇಷಭೂಷಣಗಳು. ನರೇಂದ್ರ ಮೋದಿ ದೇಶದ ಮೂಲೆ ಮೂಲೆಗೂ ಪ್ರಚಾರಕ್ಕೆ ಹೋಗ್ತಾರೆ. ಹೋದಲ್ಲೆಲ್ಲ ಕೇಳಿಸ್ತಾಗಿದ್ದ ಘೋಷಣೆ ಒಂದೇ ಆಗಿತ್ತು. 2014ರ ಮೇ 15 ಕೆಂಪುಕೋಟೆಯಲ್ಲಿ ನಿಂತು ಮೊದಲ ಬಾರಿ ಪ್ರಧಾನಿ ಮೋದಿ ಅವರು ತಿರಂಗ ಹಾರಿಸುತ್ತಿದ್ರು. अगर आप 12 घंटे काम करोगे तो मैं 13 घंटे करूंगा.
अगर आप 14 घंटे कर्म करोगे तो 15 घंटे। क्यों? क्योंकि मैं प्रधानमंत्री नहीं, प्रधान सेवक के रूप में आपके बीच आया। ತಮ್ಮ ಭಾಷಣದಲ್ಲಿ ಮೋದಿ ಅವರು ದೇಶದ ವಿಕಾಸದ ನೀಲನಕ್ಷೆಯನ್ನು ಭಾರತೀಯರ ಮುಂದಿಟ್ಟಿದ್ರು. ಹಾಗೆ ಪ್ರಧಾನಿಯಾಗಿ ಅಲ್ಲ, ಪ್ರಧಾನ ಸೇವಕನಾಗಿ ಜನರ ಮುಂದೆ ಬಂದ ಮೋದಿ ಮುಂದಿನ ಒಂದಿಡೀ ದಶಕ ಇತಿಹಾಸವನ್ನೇ ನಿರ್ಮಿಸಿದ್ರು. ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಟ್ಟರು. ಅದಕ್ಕಾಗಿ ಜನರ ಭಾಗವಹಿಸುವಿಕೆಯನ್ನ ಒತ್ತಿ ಹೇಳಿದ್ರು. स्वच्छ भारत का एक अभियान इसी 2 अक्टूबर से मुझे आरंभ करना है। हिंदुस्तान की सभी स्कूलों में टॉयलेट हो, बच्चियों के लिए अलग टॉयलेट हो, तभी तो हमारी बच्चियां स्कूल छोड़ करके भागेगी नहीं। ಪ್ರಧಾನಿ ಮೋದಿ ಜನರ ಆಶೋತ್ತರಗಳನ್ನ ಸುಳ್ಳು ಮಾಡಲಿಲ್ಲ. ಅಧಿಕಾರಕ್ಕೆ ಬಂದ ತಕ್ಷಣದಿಂದಲೇ ಕಾರ್ಯಪ್ರವೃತ್ತರಾದರು. ಒಂದೊಂದೇ ಸುಧಾರಣೆಗಳನ್ನ ಜಾರಿಗೆ ತಂದ್ರು. ಎಲ್ಲದಕ್ಕಿಂತಲೂ ಮುಖ್ಯವಾದದ್ದು ಮೋದಿಯವರ ಇದೊಂದು ಹೇಳಿಕೆ. ಆ ಹೇಳಿಕೆಯೇ ಮೋದಿಯವರ ಕರಿಷ್ಮಾವನ್ನು, ಅವರ ವರ್ಚಸ್ಸನ್ನು ದೇಶದ ಕಟ್ಟಕಡೆಯ ವ್ಯಕ್ತಿಯು ಭಾಗವಹಿಸುವಂತೆ ಮಾಡಿತ್ತು. ನ ಖಾತಾ ಹೂ ನ ಖಾನೆ दूंगा. ಅದು 2016 ಸೆಪ್ಟೆಂಬರ್ 18 ಬೆಳಗ್ಗೆ 5:30 ಸಮಯ. ಪುರಿಯ ಸೇನಾ ಶಿಬಿರದಲ್ಲಿ ನಿದ್ದೆ ಮಾಡುತ್ತಿದ್ದ ಯೋಧರ ಮೇಲೆ ಉಗ್ರರು ಗುಂಡಿನ ದಾಳಿ ನಡೆಸಿದ್ರು. ಪಾಕಿಸ್ತಾನದಿಂದ ಬಂದ ಉಗ್ರರು ನಡೆಸಿದ ದಾಳಿಯಿಂದ 18 ಭಾರತೀಯ ಯೋಧರು ಹುತಾತ್ಮರಾದರು. ಇಡೀ ದೇಶದಲ್ಲಿ ಆಕ್ರೋಶ ಭುಗಿಲೆದ್ದಿತ್ತು. ಮೋದಿಯವರ ಸಿಟ್ಟು ಕೂಡ. आतंकवादी कान खोल के सुन ले कि देश इस बात को कभी भूलने वाला नहीं है। 2016 ಸೆಪ್ಟೆಂಬರ್ 29 ಉರಿ ದಾಳಿಗೆ ಪ್ರತೀಕಾರ ಸಲ್ಲಿಸಲು ಭಾರತದ ಧೀರ ಯೋಧರು ಸಿದ್ಧರಾಗಿದ್ರು. ತಕ್ಕ ಪ್ರತೀಕಾರ ಕೈಗೊಳ್ಳಲಾಗಿತ್ತು. ಕೇವಲ 15 ದಿನಗಳ ಒಳಗೆ The Indian Army conducted surgical strikes last night at these launch pads. ಅದಾಗಿ 3 ವರ್ಷಗಳಲ್ಲಿ, ಅಂದರೆ 2019 ಫೆಬ್ರವರಿ 14ರಂದು ಮತ್ತೆ ಬಾಲ ಬಿಚ್ಚಿದ್ರು ಉಗ್ರರು. ಪಾಕಿಸ್ತಾನದಲ್ಲಿ ಅಡಗಿದ್ದ ಜೈಷ್ ಮೊಹಮ್ಮದ್ನ ಉಗ್ರ ಸಂಘಟನೆಯ ಭಯೋತ್ಪಾದಕರು ಸಿಆರ್ಪಿಎಫ್ನ ಯೋಧರ ಮೇಲೆ ಭೀಕರ ದಾಳಿ ಮಾಡಿದ್ರು. ಆ ದಾಳಿಯಲ್ಲಿ ಸಿಆರ್ಪಿಎಫ್ನ 40 ಯೋಧರು ಹುತಾತ್ಮರಾದರು. वे बहुत बड़ी गलती कर चुके हैं, बहुत बड़ी कीमत उनको चुकानी पड़ेगी. 2019 ಫೆಬ್ರವರಿಯಲ್ಲಿ ಭಾರತೀಯ ವಾಯುಪಡೆಯ ವಿಮಾನಗಳು ಪಾಕಿಸ್ತಾನದ ಬಾಲ್ಕೋಟ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ವು. ಪುಲ್ವಾಮಾ ದಾಳಿಗೆ ಕಾರಣರಾದ ಉಗ್ರರು ಅಲ್ಲಿ ಅವಿತುಕೊಂಡಿದ್ರು. ಉಗ್ರರ ಭಾರಿ ದೊಡ್ಡ ಶಿಬಿರಗಳು ಪುಡಿಪುಡಿಯಾದವು. ಆಗ ಮೋದಿ ಹೇಳಿದ್ದು, उसी भाषा में जवाब देना जानता. 2019 ನವೆಂಬರ್ 9ರಂದು ಸುಪ್ರೀಂ ಕೋರ್ಟ್ನ 5 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠವು ರಾಮ ಮಂದಿರ ನಿರ್ಮಾಣದ ಪರ ತೀರ್ಪು ನೀಡಿತು. 2020 ಆಗಸ್ಟ್ 5ರಂದು ಮೋದಿ ಖುದ್ದು ಅಯೋಧ್ಯೆಗೆ ತಲುಪಿದ್ರು. ರಾಮ ಮಂದಿರದ ಶಿಲಾನ್ಯಾಸ ಸಮಾರಂಭಕ್ಕೆ ಅವರು ಏನ್ ಹೇಳ್ತಾರೋ ಅದನ್ನ ಪೂರೈಸಿಯೇ ಬಿಟ್ರು. आदरणीय नरेंद्र भाई मोदी उस समय बहुत ही सक्रियता से सारे कार्यक्रमों की योजना बनाना, सभाओं की व्यवस्थाओं में लगना, तो उसमें वो इस तरह सक्रिय थे. तो आप देख रहे हो कि बोट क्लब की रैली की वो ऐसा विराट रूप, उस समय तो कोई सोशल मीडिया नहीं था, कुछ भी नहीं था. ಮೋದಿ ಅವರು ಏರಿದಾಗಿ ಎತ್ತರದ ಹಿಂದಿರೋ ಶಕ್ತಿ ಅಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ. ಎಂಥ ಸಂದರ್ಭದಲ್ಲೂ ಎದೆಗುಂದದ ಅಟಲ್ ಅವರ ಧೈರ್ಯ ಪೋಖ್ರಾನ್ ಅಣು ಪರೀಕ್ಷೆಯ ಸಂದರ್ಭದಲ್ಲೇ ಆಗಲಿ, ಕಾರ್ಗಿಲ್ ಯುದ್ಧದ ಸಮಯದಲ್ಲೇ ಆಗಿರಲಿ, ಅವರು ತೋರಿದ ದಿಟ್ಟತನ, ಅವರೊಳಗಿದ್ದ ಪ್ರಖರ ರಾಜಕಾರಣಿ ಮೋದಿ ಅವರಿಗೆ ಸದಾ ಆದರ್ಶ. ಇಂತಹ ವಾಜಪೇಯಿ ಅವರು ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ್ದು ಮಾತ್ರವಲ್ಲ, ತಮ್ಮಂತೆ ಬಿಜೆಪಿ ಪಕ್ಷಕ್ಕೆ ನೇತಾರರಾಗುವಂತಹ ಸಮರ್ಥ ಶಿಷ್ಯರನ್ನ ತಯಾರು ಮಾಡಿದ್ರು. ಮೋದಿ ಅವರನ್ನ ಕಂಡಾಕ್ಷಣ ವಾಜಪೇಯಿ ಅವರು ತಬ್ಬಿಕೊಂಡ ಈ ಪರಿಯೇ ಎಲ್ಲವನ್ನೂ ಹೇಳುತ್ತಿದೆ.
2014ರಲ್ಲಿ ಬಿಜೆಪಿ ಮೊದಲ ಬಾರಿ ಪೂರ್ಣ ಬಹುಮತದೊಂದಿಗೆ ಆಯ್ಕೆಯಾದಾಗ ನಡೆದ ಮೊದಲ ಸಂಸದೀಯ ಪಕ್ಷದ ಸಭೆಯೇ ಐತಿಹಾಸಿಕವಾಗಿತ್ತು. ಅಲ್ಲಿ ಮಾತನಾಡಿದ ಹಿರಿಯ ನಾಯಕ LK ಅಡ್ವಾಣಿ, ಇದು ಇತಿಹಾಸದಲ್ಲದೆ ಮರೆಯಲಾಗದ ಕ್ಷಣ. ಇಂಥ ಕ್ಷಣವನ್ನು ನೀಡುವ ಕೃಪೆ ಮಾಡಿದ್ದಕ್ಕಾಗಿ ಪಕ್ಷ ಮತ್ತು ಮೋದಿ ಅವರಿಗೆ ಧನ್ಯವಾದ ಅಂತ ಹೇಳಿದ್ರು. ಈ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಮೋದಿ ಭಾವುಕರಾಗಿ ಬಿಟ್ಟರು. ಅಡ್ವಾಣಿ ಬಳಸಿದ ಮೋದಿಯ ಕೃಪೆ ಎಂಬ ಮಾತು ಅವರನ್ನ ಕಣ್ಣೀರು ಹಾಕುವಂತೆ ಮಾಡಿತ್ತು. अडवाणी जी ने एक शब्द प्रयोग किया. मैं अडवाणी जी से प्रार्थना करता हूं वो शब्द उपयोग न करें. उन्होंने कहा नरेंद्र भाई ने कृपा की. क्या मां की सेवा कभी कृपा हो सकती है? ಚಂದ್ರಯಾನ 2 ವಿಫಲವಾದಾಗ ವಿಜ್ಞಾನಿಯವರ ಬೆನ್ನು ತಟ್ಟಿದ ಮೋದಿಯವರ ಆ ಕಾರ್ಯಕ್ಕೆ ಇಡೀ ದೇಶವೇ ಮೆಚ್ಚುಗೆ ವ್ಯಕ್ತಪಡಿಸಿತ್ತು. ತಮ್ಮ ಪ್ರಯತ್ನ ವಿಫಲವಾಗಿದ್ದಕ್ಕೆ ಇಸ್ರೋ ಅಂದಿನ ಅಧ್ಯಕ್ಷ ಕೆ ಶಿವನ್ ಕಣ್ಣೀರು ಹಾಕಿದ್ರೆ ಮೋದಿ ಅವರ ಬೆನ್ನು ತಟ್ಟಿ ಸಾಂತ್ವನ ಹೇಳಿದ್ರು. ಆಪರೇಷನ್ ಸಿಂಧು ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತ ಕೈಗೊಂಡ ಉಗ್ರ ಸಂಹಾರ. ಅದಾದ ಬಳಿಕ ಕಾಲು ಕೆದರಿ ಯುದ್ಧಕ್ಕೆ ಬಂದಿದ್ದ ಪಾಪಿ ಪಾಕ್ಗೆ ಮುಟ್ಟಿ ನೋಡುವಂತಹ ಜವಾಬ್ ಕೊಟ್ಟ ಭಾರತ. ನುಗ್ಗಿ ಹೊಡಿತೀವಿ ಎಂಬ ಮೋದಿ ಗುಡುಗಿಗೆ ತಕ್ಕಂತೆಯೇ ಪಾಕಿಸ್ತಾನದೊಳಗೆಯೇ ನುಗ್ಗಿ ಹೊಡೆದ ಭಾರತೀಯ ಸೇನೆ. 7वें पाताल में होंगे उनको भी मैं छोड़ने वाला नहीं. ಈ ಸಲ ಪಹಲ್ಗಾಮ್ನ ಉಗ್ರ ದಾಳಿಯಾದಾಗ ಮಾತ್ರ ಇಡೀ ದೇಶವೇ ಎದ್ದು ನಿಂತಿತ್ತು. ವಿಪಕ್ಷಗಳು ಸರಕಾರಕ್ಕೆ ಬೆಂಬಲ ನೀಡಿದ್ವು. ಇದಕ್ಕೆ ಪ್ರತಿಯಾಗಿ ಆಪರೇಷನ್ ಸಿಂಧು ನಡೆಯಿತು. ಅಕ್ಷರಶಃ ಶಿವತಾಂಡವವೇ ನಡೆಯಿತು. ಇಸ್ಲಾಮಾಬಾದ್ಗೂ ನುಗ್ಗಿದ ನಮ್ಮ ಸೇನೆ ಟೆರರಿಸ್ತಾನ್ ಪಾಕ್ನ ಸೇನಾ ಹೆಡ್ ಆಫೀಸ್ನ ಪಕ್ಕದಲ್ಲೇ ಪ್ರತಾಪವನ್ನ ತೋರಿಸಿತ್ತು ಭಾರತೀಯ ಸೇನೆ. ಭಾರತೀಯ ಸೇನೆಯ ಮಿಸೈಲ್ಗಳು ಏರ್ ಡಿಫೆನ್ಸ್ ಸಿಸ್ಟಂನ ಆರ್ಭಟಕ್ಕೆ ಅಕ್ಷರಶಃ ಬಿಲ ಹೊಕ್ಕಂತೆ ಬಂಕರ್ನೊಳಗೆ ಹೊಕ್ಕು 2 ಗಂಟೆಗಳ ಕಾಲ ಅವಿತಿದ್ದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ. देखना काम करके रही है वहां से. अरे वीडियो क्या तू भी आओ सारे थां जो है आओ हाँ जी. ದೇಶ ಮತ್ತು ವಿದೇಶದ ಎದುರಾಳಿಗಳನ್ನು ಒಟ್ಟಿಗೆ ತಿರುಗೇಟು ಕೊಡೋದು ಮೋದಿಯ ತಾಕತ್ತು. ಉರಿ, ಬಾಲಾಕೋಟ್, ಪಹಲ್ಗಾಮ್ ಹೀಗೆ ಎಲ್ಲ ಉಗ್ರ ದಾಳಿ ಆಪರೇಷನ್ಗಳಿಗೆ ತಮ್ಮದೊಂದೇ ಉತ್ತರ ಅಂತಾರೆ ಮೋದಿ. अब ये कहते हैं ये तो चुनाव वाला खेल है. जब सर्जिकल स्ट्राइक हमने पहली बार की तब कहां चुनाव था भाई? ये हमारा सिद्धांत है. हम घर में घुस के मारेंगे. संकल्प साफ है, नीतियां स्पष्ट है, नियत के सामने कोई सवाल या निशान नहीं है. ರಷ್ಯಾ, ಉಕ್ರೇನ್, ಇಸ್ರೇಲ್ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಯುದ್ಧ, ರಾಜಕೀಯ ಅಸ್ಥಿರತೆ, ಸರಕಾರಗಳ ಕುಸಿತ ಸಾಮಾನ್ಯವಾಗಿವೆ. ಇಂತಹ ಸಮಯದಲ್ಲೂ ಸಹ ಕಳೆದೊಂದು ದಶಕದಿಂದ ಪ್ರಧಾನಿ ಮೋದಿ ಮಾತ್ರ ಸ್ಥಿರ ನಾಯಕತ್ವವನ್ನ ಪ್ರದರ್ಶಿಸುತ್ತಲೇ ಬಂದಿದ್ದಾರೆ. ಫ್ರಾನ್ಸ್, ಜಪಾನ್, ನೇಪಾಳ್, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ, UK ಮತ್ತು US ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ನಾಯಕತ್ವ ಬದಲಾವಣೆಯಾಗಿದೆ. ಅಧ್ಯಕ್ಷರು ರಾಜೀನಾಮೆ ನೀಡುತ್ತಿದ್ದಾರೆ. ಅಲ್ಲಿನ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಅಸ್ಥಿರತೆಯಿಂದ ಕೂಡಿದೆ. ಆದರೆ ಭಾರತದಲ್ಲಿ ಮೋದಿ ನಿರಂತರವಾಗಿ ಜನಮೆಚ್ಚುಗೆ ಗಳಿಸುತ್ತಿದ್ದಾರೆ.
ವ್ಯಾಪಾರ ವಹಿವಾಟು ರಫ್ತು ಸೇರಿದಂತೆ ಭಯೋತ್ಪಾದಕ ದಾಳಿಗಳ ಪರಿಣಾಮ ಭಾರತದ ಮೇಲಾದಾಗ ಪ್ರಧಾನಿ ಕೈಗೊಂಡ ನಿರ್ಧಾರ ರಾಜತಾಂತ್ರಿಕ ಶಕ್ತಿಯು ದೇಶವನ್ನ ದೃಢವಾಗಿ ನಿಲ್ಲುವಂತೆ ಮಾಡಿತು. ಯುಕೆ ಜೊತೆ ಐತಿಹಾಸಿಕ FTAಗೆ ಸಹಿ ಹಾಕಿದ್ರು. ಡಿಜಿಟಲೀಕರಣ, ಡಾಲರ್ ಅವಲಂಬನೆ ಕಡಿಮೆ ಮಾಡಿ ರೂಪಾಯಿಗೆ ಬಲ ತಂದ್ರು. ಇಂತಹ ಹಲವು ಕಾರಣಗಳಿಂದಲೇ ಪ್ರಧಾನಿಯನ್ನು ಜಾಗತಿಕ ನಾಯಕರು ಸಹ ಹೊಗಳ್ತಿದ್ದಾರೆ. ಭಾರತದೊಂದಿಗೆ ಉತ್ತಮ ಸಂಬಂಧ ಬಯಸುತ್ತಿದ್ದಾರೆ. ಸಕಾಲದಲ್ಲಿ ನಮೋ ಕೈಗೊಳ್ಳುವ ನಿರ್ಧಾರ ಟೀಕೆಗಳಿಗೆ ಒಳಗಾದ್ರು. ಅದನ್ನ ಅನುಷ್ಠಾನಕ್ಕೆ ತರುವಲ್ಲಿ ಅವರ ಜಾಣ್ಮೆ ಮೆಚ್ಚುಗೆಗೆ ಪಾತ್ರವಾಗಿದೆ.